ರಾಷ್ಟ್ರೀಯ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಒಂದು ಸರ್ವಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ. 1947ಗಿಂತ ಮುಂಚೆ ನಾವು ಸರ್ವಸ್ವತಂತ್ರರಾಗಿರಲಿಲ್ಲ. ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ವಿ. ನಮಗೆ ಯಾವುದೇ ಸಾರ್ವಭೌಮತ್ವ ಇರಲಿಲ್ಲ. ಏನು ಸಾರ್ವಭೌಮತ್ವ ಅಂದ್ರೆ ಸರ್ವಸ್ವತಂತ್ರ ಅಂದ್ರೇನು? ಭಾರತ ಒಂದು ಸರ್ವಸ್ವತಂತ್ರ ರಾಷ್ಟ್ರ, ಸಾರ್ವಭೌಮ ರಾಷ್ಟ್ರ. ಯಾವುದೇ ಆಳ್ವಿಕೆಗೆ ಒಳಪಟ್ಟಿಲ್ಲ. ನಮ್ಮದೇ ಆದಂತಹ ಒಂದು ಆಂತರಿಕ ನೀತಿಗಳನ್ನ, ನಮ್ಮದೇ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅನ್ನ, ನಮ್ಮದೇ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವು ಬೆಳೆಸ್ಕೊಳ್ತೀವಿ. ನಾವು ಯಾವ ದೇಶದ ಜೊತೆ ಹೇಗಿರಬೇಕು ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ನಮ್ಮ ದೇಶ ಡಿಸೈಡ್ ಮಾಡಿದ್ರೆ ಮೊದಲನೇದಾಯ್ತು ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ರು. ಬ್ರಿಟಿಷರು ಎಲ್ಲವನ್ನೂ ನಾವು ಕೇಳಬೇಕಾಗಿತ್ತು. ಬ್ರಿಟಿಷ್ ಪಾರ್ಲಿಮೆಂಟ್ ಕಾನೂನು ಮಾಡಿದ್ರೆ ನಾವು ಅದನ್ನು ಅನುಸರಿಸಬೇಕಾಗಿತ್ತು. ಈಗ ನಮ್ಮ ಕುಟುಂಬಗಳು ಹಲವಾರು ಕಾರ್ಯಗಳನ್ನು ಬ್ರಿಟಿಷರು ಮಾಡ್ತಾ ಇದ್ರು, ಅದನ್ನು ನಾವು ಅನುಸರಿಸ್ತಾ ಇದ್ದೀವಿ. ಆದ್ರೆ ಈಗ ನಾವು ನಮ್ಮ ಸಂಸತ್ತು, ನಮ್ಮ ಪಾರ್ಲಿಮೆಂಟ್ ಕಾನೂನನ್ನು ಮಾಡುತ್ತೆ. ಯಾರ ಪ್ರಕಾರ ಮಾಡುತ್ತೆ? ಸಂವಿಧಾನ ಪ್ರಕಾರ ನಮ್ಮ ಕಾನೂನನ್ನು ಮಾಡುವಂತ ಅಧಿಕಾರ ನಮ್ಮ ಸಂಸತ್ತಿಗಿದೆ. ನಮ್ಮ ಪಾರ್ಲಿಮೆಂಟ್ ಮಾಡುವಂತ ಕಾನೂನನ್ನು ನಾವು ಅನುಸರಿಸ್ತೇವೆ. ಸೊ ಹೀಗೆ ಭಾರತ ಒಂದು ಸರ್ವಸ್ವತಂತ್ರ, ಇಟ್ ಇಸ್ ಇಂಡಿಪೆಂಡೆಂಟ್ ಕಂಟ್ರಿ, ಸಾವರಿನ್ ಕಂಟ್ರಿ. ನಾವು ಯಾವುದೇ ವಿದೇಶಿಯರ ಒಂದು ಆಡಳಿತಕ್ಕೆ ಒಳಪಟ್ಟಿಲ್ಲ. ನಾವು ನಮ್ಮದೇ ಆದಂತ ದೇಶವನ್ನು ಆಳಿಕೊಳ್ಳುವಂತ ನೀತಿಯನ್ನು ರೂಪಿಸಿದ್ದೇವೆ. ವಿದೇಶಗಳ ಜೊತೆ ಸಂಬಂಧವನ್ನು ಇಟ್ಕೊಂಡಿದ್ದೇವೆ. ಸಮಾಜವಾದಿ ಮೊದಲು ಸಂವಿಧಾನ ರಚನೆ ಆದಾಗ ಇದನ್ನ ಪದ ಏನಿಲ್ಲ. ಸಮಾಜವಾದಿ ಮತ್ತು ಜಾತ್ಯತೀತ ಸೋಷಿಯಲಿಸ್ಟ್ ಸೆಕ್ಯುಲರ್ ಎನ್ನುವಂತ ಪದ ಏನಿಲ್ಲ. ಇದನ್ನ ಅಮೆಂಡ್ಮೆಂಟ್ ಮಾಡಿ 1946 ಅಲ್ಲಿ ಇದೊಂದು 42nd ಅಮೆಂಡ್ಮೆಂಟ್ ಪ್ರಕಾರ ಸೇರಿಸ್ತಾರೆ. ಸೊ ಈ ಒಂದು ಸಂವಿಧಾನ ಅಮೆಂಡ್ಮೆಂಟ್ ನಂತರ ಸಮಾಜವಾದಿ ತತ್ವಗಳನ್ನು ಅನುಸರಿಸಿದ್ದೇವೆ. ಏನು ಸಮಾಜವಾದಿ ಅಂದರೆ ಇದು ಕ್ಯಾಪಿಟಲಿಸ್ಟಿಕ್ ಅಲ್ಲ, ಹಾಗೆ ಯಾವುದೇ ಕಮ್ಯುನಿಸ್ಟಿಕ್ ಐಡಿಯಾವನ್ನು ಹೊಂದಿಲ್ಲ. ಸಮಾಜವಾದದ ಸಮಾಜದಲ್ಲಿ ಎಲ್ಲರಿಗೂ ನ್ಯಾಯವನ್ನು ಒದಗಿಸುವಂತ ಒಂದು ಸಿದ್ಧಾಂತವನ್ನು ಅಳವಡಿಸಿಕೊಂಡಂತ ರಾಷ್ಟ್ರವಾಗಿದೆ. ನೀವು ನೋಡಿರುವುದು ಶ್ರೀಮಂತರ ಮೇಲೆ ಟ್ಯಾಕ್ಸ್ ಅನ್ನು ಹಾಕಿ ಆ ಬಂದಂತ ಹಣವನ್ನು ಬಡವರಿಗೆ ಟ್ಯಾಕ್ಸ್ ಮಾಡಿ ಮಾಡಿಲ್ಲ. ಸೊ ಇದನ್ನ ಸಮಾಜವಾದ ತತ್ವ ಎಲ್ಲರನ್ನು ಏನು ಬದುಕನ್ನು ನಾವು ಹಂಚಿಕೊಂಡು ಬಾಳುವ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇವೆ. ಜಾತ್ಯತೀತ ಇಂಡಿಯಾ ಸೆಕ್ಯುಲರ್ ಕಂಟ್ರಿ. ಇದು ಮೂಲಭೂತ ಹಕ್ಕು ಅಂತ ನಾವು ಕಾಣ್ಬೋದು. ಹಾಗೆ ಜಾತ್ಯತೀತ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಅವರ ಕಂಟ್ರಿ ಡೆಮಾಕ್ರೆಟಿಕ್ ಕಂಟ್ರಿ. ಏನು ಪ್ರಜಾಸತ್ತಾತ್ಮಕ ಅಂದ್ರೆ ಜನರು ತಮ್ಮನ್ನ ತಾವೇ ಹೇಳಿಕೊಳ್ಳುತ್ತಾರೆ. ನಾವು ನಮ್ಮನ್ನು ನಾವೇ ಹೇಳಿಕೊಳ್ಳುತ್ತೇವೆ. ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತ ನಾವು ಕರೆದಾಗ ಇದು ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಸರ್ಕಾರ. ಅಬ್ರಹಾಂ ಲಿಂಕನ್ 19th ಸೆಂಚುರಿಯಲ್ಲಿ ಹೇಳಿದಂತ ಒಂದು ಏನು ಡೆಫಿನೇಷನ್ ಅನ್ನ ನಾವು ಅಳವಡಿಸಿಕೊಂಡಿದ್ದೇವೆ. ನಮ್ಮನ್ನ ನಾವೇ ಹೇಳಿಕೊಳ್ಳುತ್ತೇವೆ. ಏನಿದ್ರ ಅರ್ಥ? ನಿಮ್ಗೆಲ್ಲ ಲಾಸ್ಟ್ ಟೈಮ್ ಬಂದು ನಾವು ವೋಟರ್ ಲಿಸ್ಟ್ ಅಲ್ಲಿ ಹೆಸರನ್ನ ಸೇರಿಸಿದ್ದೀವಿ. ಸೇರಿಸಿದ್ರಲ್ಲ? ಈಗ ನೀವು ಚುನಾವಣೆ ಬರ್ತಾ ಇದೆ. ನಿಮ್ಮನ್ನ ನೀವು ಆಳಿಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ನೀವು ಮತದಾನದ ಹಕ್ಕನ್ನು ಹೊಂದಿದ್ರೆ 18 ವರ್ಷದ ನಂತರ ಬೇಕಾದಂತ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀರಾ, ಬೇಕಾದಂತ ಒಂದು ಸರ್ಕಾರವನ್ನು ಅಧಿಕಾರಕ್ಕೆ ತರ್ತೀರಾ. ಇದನ್ನು ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂತ ಕರೀತೀವಿ. ಇದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆ. ಅದೇ ಬೇರೆ ಕೆಲವು ಕಡೆ ನಿರಂಕುಶ ಪ್ರಭುತ್ವ ಇರುತ್ತೆ, ರಾಜಪ್ರಭುತ್ವ ಇರುತ್ತೆ. ರಾಜ ಇದ್ದಾಗ ಏನಾಗ್ತದ್ದು? ತಂದೆ ಸತ್ರೆ ಮಗ ರಾಜ ಆಗ್ತಾ ಇದ್ದ. ನಿರಂಕುಶ ಅಧಿಕಾರಿ ಅವನು ಯಾರಿಗೂ ಬೇಕಾಗಿಲ್ಲ, ಅವನು ಮಿಲಿಟರಿ ಇಟ್ಕೊಂಡವನು ಅಧಿಕಾರಕ್ಕೆ ಬರ್ತಾನೆ. ಆದ್ರೆ ನಮ್ಮ ಭಾಷೆಯನ್ನು ಬೆಳೆಸ್ಕೊಡ್ಬೇಕು. ಪ್ರತಿಯೊಬ್ಬರಿಂದ ನಾವು ಸಂವಿಧಾನವನ್ನು ತಿಳ್ಕೊಳ್ಬೇಕು. ಇವತ್ತು ಸಂವಿಧಾನ ರಕ್ಷಣೆ ಆದ್ರೆ ನಾವುಗಳೆಲ್ಲ ರಕ್ಷಿಸಿದಂತೆ. ಅರ್ಥ ಆಯ್ತಲ್ಲ? ಸೊ ಅದರಿಂದ ನೀವುಗಳೆಲ್ಲ ಈ ಸಂವಿಧಾನ, ನಾನು ಜಸ್ಟ್ ಒಂದು ಪೇಜ್ ಬಗ್ಗೆ ನಿಮ್ಗೆ ಇಷ್ಟನ್ನ ಹೇಳಿದ್ದೇನೆ. ಸಂವಿಧಾನ ಸುಮಾರು 395 ವಿಧಿಗಳನ್ನು ಹೊಂದಿದೆ. ಆರ್ಟಿಕಲ್ಸ್ ಅಂತ ಹೇಳ್ತೇವೆ. ಪ್ರತಿಯೊಂದು ಆರ್ಟಿಕಲ್ ಅಲ್ಲಿ ಒಂದೊಂದು ವಿಷಯವನ್ನು ತಿಳಿಸುತ್ತೆ. ಈ 1ನೇ ಆರ್ಟಿಕಲ್ ಇಂದ 395ನೇ ವಿಧಿಯವರೆಗೆ ನಮ್ಮಲ್ಲಿ ಪೌರತ್ವ ಹೇಗೆ ಪಡ್ಕೊಳ್ಬೇಕು, ನಮ್ಮ ರಾಜ್ಯಗಳು ಹೇಗೆ ರಚನೆ ಆಗಬೇಕು, ನಮ್ಮ ಮೂಲಭೂತ ಹಕ್ಕುಗಳೇನು, ನಮ್ಮ ಕರ್ತವ್ಯಗಳೇನು, ರಾಜ್ಯದ ನಿರ್ದೇಶನಾತ್ಮಕ ತತ್ವಗಳು ಯಾವುದು, ರಾಷ್ಟ್ರಪತಿ ಹೇಗೆ ಆಯ್ಕೆ ಆಗ್ತಾರೆ, ಅವರ ಅಧಿಕಾರಗಳೇನು, ಪ್ರಧಾನಮಂತ್ರಿ ಹೇಗಾಗ್ತಾರೆ, ಅವರ ಅಧಿಕಾರಗಳೇನು, ಪಾರ್ಲಿಮೆಂಟ್ ಹೇಗೆ ರಚನೆ ಆಗುತ್ತೆ, ಅದರ ಅಧಿಕಾರಗಳೇನು, ಕಾರ್ಯಾಲಯದ ಕ್ಯಾಬಿನೆಟ್ ನ
ಸಂವಿಧಾನದಲ್ಲಿ ನಾವು ಕಾಣಬಹುದು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆಯನ್ನು ದೊರೆಯುವಂತೆ ಮಾಡಲು ಮತ್ತು ಅಧಿಕಾರಿಗಳನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ 26ನೇ ತಾರೀಕಿನ ದಿನ ಈ ಮೂಲಕ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಇಲಾಖೆಯವರು ನಮಗೆ ಈಗಾಗಲೇ ನಿರ್ದೇಶನ ನೀಡಿದ್ದಾರೆ. ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸುವಂಥ ಜಾಥವನ್ನು ಜಿಲ್ಲಾದ್ಯಂತ ಏರ್ಪಡಿಸಬೇಕು ಅಂತ. ಅದರಂತೆಯೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿಯೂ ಸಹ ನಾವು ಈ ಒಂದು ಜಾಥವನ್ನು ಏರ್ಪಡಿಸಿ ನಮ್ಮಲ್ಲಿರುವಂಥ 155 ಗ್ರಾಮ ಪಂಚಾಯತಿಗಳಿಗೆ ನಮ್ಮ ಒಂದು ಟ್ಯಾಬ್ಲೋಗಳನ್ನು ಸುಮಾರು 4 ಟ್ಯಾಬ್ಲೋಗಳನ್ನು ಮಾಡಿದ್ದೀವಿ. ಇದನ್ನು ಪ್ರತಿ ಗ್ರಾಮ ಪಂಚಾಯತಿಗೆ ರೀಚ್ ಆಗುವಾಗೆ ನೋಡಿಕೊಂಡು ಜೊತೆಗೆ ಎಲ್ಲ ಪ್ರತಿನಿಧಿಗಳನ್ನು ಇನ್ವಾಲ್ವ್ ಮಾಡಿ ನಮ್ಮ 26 ಜನವರಿ ಏನು ಗಣರಾಜ್ಯೋತ್ಸವ ನಾವು ಆಚರಣೆ ಮಾಡಿದ್ವಿ, ಅಲ್ಲಿಂದ ಚಾಲನೆಯನ್ನು ನೀಡಿದ್ವಿ. ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದಕ್ಕೆ ಚಾಲನೆಯನ್ನು ನೀಡಿದರು. ಅಂದಿನಿಂದ ಇವತ್ತು ಮುಳಬಾಗಿಲು ತಾಲೂಕು, ಕೋಲಾರದ ಕೆಲವು ಭಾಗ, ಇವತ್ತು ಶ್ರೀನಿವಾಸಪುರದಲ್ಲಿ ಈ ಜಾಥಾ ಮುನ್ನಡೀತಾ ಇದೆ. ಈ ತಿಂಗಳ 23ನೇ ತಾರೀಕುವರೆಗೂ ಇದು ಜಿಲ್ಲೆಯಾದ್ಯಂತ ಹೋಗಿ ಅಂತಿಮವಾಗಿ KGF ತಾಲೂಕಲ್ಲಿ ಕ್ಯಾಸನಬಳ್ಳಿಯಲ್ಲಿ ಇದು ಮುಕ್ತಾಯಗೊಳ್ಳುತ್ತೆ. ಇದರ ಅಂಗವಾಗಿ ನಾವು ವಿವಿಧ ಕಾರ್ಯಕ್ರಮಗಳನ್ನು, ರ್ಯಾಲಿಗಳನ್ನು, ಬಲೂನ್ಗಳನ್ನು ಪ್ರದರ್ಶಿಸುವಂಥದ್ದು, ಜೊತೆಗೆ ನಮ್ಮ ಪ್ರತಿನಿಧಿಗಳನ್ನು ಅದರಲ್ಲಿ ಇನ್ವಾಲ್ವ್ ಮಾಡುವಂಥದ್ದು, ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಬರುವಂಥ ಲಿಮಿಟಲ್ಲಿರುವಂಥ ಶಾಲೆಗಳು, ಅದೇ ನಮ್ಮ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತಿ ಸದಸ್ಯರು ಇದಕ್ಕೆ ಚಾಲನೆಯಲ್ಲಿ ಭಾಗವಹಿಸಿ ಜೊತೆಗೆ ಸಂವಿಧಾನದ ಒಂದು ಅರಿವನ್ನು ಸಹ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರಿಗೂ ಸಹ ಸಂವಿಧಾನದ ಏನು ಮಹತ್ವ ಏನು, ಧ್ಯೇಯೋದ್ದೇಶಗಳೇನು, ಸಂವಿಧಾನ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಉಪನ್ಯಾಸಗಳನ್ನು ಸಹ ನಾವು ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ನಮ್ಮ ಟ್ಯಾಬ್ಲೋಗಳಲ್ಲಿ ಪ್ರದರ್ಶಿಸಿದ್ದೇವೆ. ಮತ್ತು ಡಿಜಿಟಲ್ ಒಂದು ಟ್ಯಾಬ್ಲೋ ಸಹ ಇದೆ, ಅದರಲ್ಲಿ ಸಂವಿಧಾನ ರಚನಾಕಾರರ ಒಂದು ಕೊಡುಗೆಯನ್ನು ಸಹ ಪ್ರದರ್ಶಿಸ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ನಾವು ಸರ್ಕಾರಿ ಮಹಿಳಾ ಕಾಲೇಜು ಸುಮಾರು ಇಲ್ಲಿ 3000 ವಿದ್ಯಾರ್ಥಿಗಳಿದ್ದಾರೆ. ಇವರ ಸಮ್ಮುಖದಲ್ಲಿ ಇದರ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಮತ್ತು CO ಮತ್ತು ನಮ್ಮ ಜಿಲ್ಲಾಡಳಿತ ಎಲ್ಲ ಭಾಗವಹಿಸಿ, ಅದರಲ್ಲೂ ನಮ್ಮ ಪ್ರಾಂಶುಪಾಲರು ತುಂಬ ಸಹಕಾರವನ್ನು ನೀಡಿದ್ದಾರೆ. ಮಕ್ಕಳಿಗೆ ಇದರ ಮಹತ್ವ ಈಗ ನಾವು ತಿಳಿಸ್ಕೊಡ್ಬೇಕು, ಆ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ. ಸೊ ತುಂಬ ಆ್ಯಕ್ಟಿವ್ ಆಗಿ ಮಕ್ಕಳು ಇಲ್ಲಿ ಪೇಷಂಟಾಗಿ ಇದರಲ್ಲಿ ಭಾಗವಹಿಸಿದ್ದಾರೆ. ಇದನ್ನು ಹೆಚ್ಚೆಚ್ಚು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅದೇ ರೀತಿ ಜಿಲ್ಲಾದ್ಯಂತ ಈ ಕಾರ್ಯಕ್ರಮಗಳು ನಾವು ಮಾಡ್ತಾಯಿದ್ವಿ. ಶಾಲಾ ಕಾಲೇಜುಗಳಲ್ಲಿ ಇದರ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ವಿ. ಶಾಲಾ ಕಾಲೇಜುಗಳಲ್ಲಿ ಪ್ರತಿಯೊಬ್ಬರು ಮಕ್ಕಳು ಇದನ್ನು ಕಲ್ತ್ಕೊಳ್ಬೇಕು ಎನ್ನುವುದು ಸರ್ಕಾರದ ಉದ್ದೇಶ ಆಗಿದೆ. ಅದನ್ನು ರೀಚ್ ಮಾಡಿಸೋದಕ್ಕೆ ಜಿಲ್ಲಾಡಳಿತ ಎಲ್ಲ ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಹಾಗೆ ಈ ಪ್ರಯತ್ನಗಳನ್ನು ಒಂದು ರ್ಯಾಂಕಿಂಗ್ ಮಾಡ್ತಾ ಇದ್ದಾರೆ. ಆ ರ್ಯಾಂಕಿಂಗನ್ನು ನೋಡಿದಾಗ ನಮ್ಮ ಕೋಲಾರ ಜಿಲ್ಲೆ ತುಂಬ ಮುಂಚೂಣಿಯಲ್ಲಿದೆ. ಅಂದರೆ ಪ್ರತಿಯೊಂದು ಕಾರ್ಯಕ್ರಮವನ್ನು ತುಂಬ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲರೂ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಕೋಲಾರ ಜನತೆಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅವರ ಪಾರ್ಟಿಸಿಪೇಷನಿಂದ ಇವತ್ತು ನಮಗೆ ಮೊದಲನೇ ಸ್ಥಾನ ಲಭಿಸಿದೆ. ಇದನ್ನು ಇದೇ ರೀತಿ ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಮತ್ತೊಮ್ಮೆ ಕೇಳ್ತೀನಿ.